ಹಾಯ್ ಹಲೋ ಎಲ್ಲರೂ ಹೇಗಿದ್ರಾ? ತುಂಬಾ ಚೆನ್ನಾಗಿದ್ರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ರಚಿತಾ ಮಾತಾಡ್ತಾ ಇರೋದು. ವೆಲ್ಕಮ್ ಟು ಮೈ ವ್ಲಾಗ್. ನೀವು ತಮ್ಮನೇಲಿ ನೋಡ್ತಾ ಇರ್ಬೋದು, ಈ ಧನಿಯಾ ಬೀಜದಿಂದ ಇವ್ರೇನು ಮಾಡ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀರಾ. ಸೊ ಇದರಲ್ಲೇ ಇರೋದು ಈ ಧನಿಯಾ ಬೀಜದಿಂದ ನಮಗೆ ಎಷ್ಟೊಂದು ಹೆಲ್ಪ್ಫುಲ್ ಆಗುತ್ತೆ, ನಮ್ಮ ಬಾಡಿಗೆ ಎಷ್ಟೊಂದು ರೋಗ ನಿರೋಧಕ ಶಕ್ತಿ ಕೂಡ ಈ ಒಂದು ಧನಿಯಾ ಬೀಜದಲ್ಲಿ ಇದೆ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತೇ ಇರೋದಿಲ್ಲ. ಪ್ರತಿನಿತ್ಯ ಉಪಯೋಗಿಸುವಂಥ ಈ ಒಂದು ಧನಿಯಾ ಬೀಜದಲ್ಲಿ ಪ್ರತಿದಿನ ಎಲ್ಲರ ಮನೆಯಲ್ಲೂ ಇರುವಂಥ ಈ ಒಂದು ಧನಿಯಾ ಬೀಜನ ಹೇಗೆ ಉಪಯೋಗಿಸ್ಬೇಕು, ಯಾವ ರೀತಿ ಕುಡಿಬೇಕು, ಯಾವ ರೀತಿ ತಗೊಂಡ್ರೆ ನಮಗೆ ನಮ್ಮಲ್ಲಿರುವಂಥ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅನ್ನೋದು ಮಾತ್ರ ಯಾರಿಗೂ ಗೊತ್ತೇ ಇಲ್ಲ. ಸೊ ಈ ಒಂದು ವಿಡಿಯೋದಲ್ಲಿ ಖಂಡಿತ ಅದನ್ನು ನಾನು ನಿಮಗೆ ಹೇಳ್ತೀನಿ. ಸೊ ಕಂಪ್ಲೀಟಾಗಿ ಈ ವಿಡಿಯೋ ನೋಡಿ, ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ಧನಿಯಾ ನೀರನ್ನ ರಾತ್ರಿ ಇಡೀ ನೆನೆಸಿಟ್ಟು ಕುಡಿಯೋದ್ರಿಂದ ನಿಮಗೆ ಜಾಯಿಂಟ್ ಪೇನ್ ನಿವಾರಣೆ ಆಗುತ್ತೆ. ಅಷ್ಟೇ ಅಲ್ಲ, ಕೊಲೆಸ್ಟ್ರಾಲ್ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ. ಅಷ್ಟೇ ಅಲ್ಲ ರೀ, ಪೀರಿಯಡ್ ಸಮಸ್ಯೆಯಿಂದ ಹೊಟ್ಟೆ ನೋವಿಂದ ಬಳಲ್ತಿರುವಂಥ ಯಾರಾದರೂ ಇದ್ದರೆ ಖಂಡಿತ ಹೊಟ್ಟೆ ನೋವು ಕೂಡ ನಿವಾರಣೆ ಆಗುತ್ತೆ. ಈ ಒಂದು ಧನಿಯಾ ಬೀಜದ ನೀರನ್ನ ಯಾವ ರೀತಿ ನಾವು ತಯಾರಿಸೋದು, ಇದನ್ನು ಯಾವ ರೀತಿ ನಾವು ಕುಡಿಯೋದು ಅಂತ ನೋಡೋಣ ಬನ್ನಿ. 1 ಸ್ಪೂನ್ ಧನಿಯಾ ಬೀಜ ತಗೊಳ್ಳಿ, ಅದಕ್ಕೆ 1 ಲೋಟ ನೀರನ್ನ ಸೇರಿಸಿ ರಾತ್ರಿ ಪೂರ ನೆನೆಸಿಟ್ಟು ಅದನ್ನು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಸೇವಿಸಬೇಕು. ಈ ರೀತಿ ಕುಡಿಯೋದ್ರಿಂದ ಬಾಡಿ ಕೂಲ್ ಆಗಿರುತ್ತೆ, ಹೀಟ್ ಕೂಡ ಕಮ್ಮಿ ಆಗುತ್ತೆ. ಶುಗರ್ ಅಂದರೆ ಯಾರಿಗೆಲ್ಲ ಬ್ಲಡ್ ಶುಗರ್ ಇರುತ್ತಲ್ಲ, ಆ ಶುಗರ್, ಸಕ್ಕರೆ ಕಾಯಿಲೆ, ಆ ಒಂದು ಶುಗರ್ ಕೂಡ ಕಡಿಮೆ ಪ್ರಮಾಣದಲ್ಲಿ ಶುಗರ್ ರೆಡ್ಯೂಸ್ ಆಗುತ್ತೆ. ಅಂದರೆ ಸಕ್ಕರೆ ಅಂಶ ಕೂಡ ರೆಡ್ಯೂಸ್ ಮಾಡುವಂಥ ಕೆಪಾಸಿಟಿ ಈ ಒಂದು ಕೊತ್ತಂಬರಿ ಬೀಜಕ್ಕಿದೆ. ಅಷ್ಟೇ ಅಲ್ಲ, ಕಿಡ್ನಿ ಹೆಲ್ತ್ ಕೂಡ ಆರೋಗ್ಯವಾಗಿರುತ್ತೆ. ಅದಕ್ಕಾಗಿ ಈ ಒಂದು ರೆಸಿಪಿನ, ಈ ಒಂದು ನೀರನ್ನ ನೀವು ಖಂಡಿತ ಕುಡಿಲೇಬೇಕು. ನೀವು ಇನ್ನೊಂದು ರೆಸಿಪಿ ಕೂಡ, ಇದರಲ್ಲಿ ಇನ್ನೊಂದು ರೀತಿ ಕೂಡ ಟೀ, ಅಂದರೆ ಕೊತ್ತಂಬರಿ ಬೀಜದ ಟೀ ಕೂಡ ಮಾಡ್ಕೊಂಡು ಕುಡಿಬಹುದು. ಇದನ್ನು ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ. ಇದನ್ನು ಕುಡಿಯೋದ್ರಿಂದ ಸಿಕ್ಕಾಪಟ್ಟೆ ಬೆನಿಫಿಟ್ಸ್ ಇದೆ. ಹೊಟ್ಟೆ ನೋವು ನಿವಾರಣೆ ಆಗಿ ಜಾಯಿಂಟ್ ಪೇನ್ ನಿವಾರಣೆ ಆಗುತ್ತೆ. ಬಾಡಿ ಕೂಡ ಕೂಲ್ ಆಗಿರುತ್ತೆ, ಮತ್ತು ಕಿಡ್ನಿ ಹೆಲ್ತ್ ಕೂಡ ಕೂಲ್ ಆಗಿರುತ್ತೆ. ಅಷ್ಟೇ ಅಲ್ಲ ರೀ, ನಮ್ಮ ವೆಯ್ಟ್ ಕೂಡ ಕಡಿಮೆ ಆಗೋದಕ್ಕೆ ಕೂಡ ಈ ಒಂದು ಕೊತ್ತಂಬರಿ ಬೀಜ ಖಂಡಿತ ಹೆಲ್ಪ್ಫುಲ್ ಆಗುತ್ತೆ. ಆಯಿತಾ? ಈ ಒಂದು ಟೀ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. 1 ಸ್ಪೂನ್ ಕೊತ್ತಂಬರಿ ಬೀಜಕ್ಕೆ 2 ಕಪ್ ಆಗುವಷ್ಟು ನೀರು ಹಾಕಿ ಚೆನ್ನಾಗಿ ಕುದಿಸಿ, ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಕುದಿಸಿ, ಅದನ್ನು ನೀವು ಸ್ವಲ್ಪ ಬೆಲ್ಲ ಬೇಕಿದ್ರೂ ಆ್ಯಡ್ ಮಾಡಬಹುದು, ಇಲ್ಲ ಅಂದರೆ ಜೇನುತುಪ್ಪ ಬೇಕಿದ್ರೂ ಆ್ಯಡ್ ಮಾಡಬಹುದು. ಆ್ಯಡ್ ಮಾಡಿ ಸೋಸಿ ಕುಡಿಯೋದ್ರಿಂದ ಕೂಡ ನಿಮಗೆ ತುಂಬಾ ಬೆನಿಫಿಟ್ಸ್ ಇದೆ. ಖಂಡಿತ ಯಾರೆಲ್ಲ ಈ ಒಂದು ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ, ಅವರು ಖಂಡಿತ ಇದನ್ನು ಟ್ರೈ ಮಾಡಿ, ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಟ್ರಸ್ಟ್ ಮೀ, ಈ ಒಂದು ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಮತ್ತೆ ಆಗ್ತಡ ಈ ರೀತಿ ಕೆಲವು ವೀಡಿಯೋಸ್ಗಳನ್ನ ನಾನು ನಿಮ್ಮ ಮುಂದೆ ತರ್ತೀನಿ. ಖಂಡಿತ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ, ಮತ್ತು ಈ ಒಂದು ಟ್ರಿಕ್ಸ್ನ ಫಾಲೋ ಮಾಡೋದು ಮಾತ್ರ ಖಂಡಿತ ಮರಿಬೇಡಿ. ಇದರಿಂದ ಖಂಡಿತ ಹೆಲ್ಪ್ಫುಲ್ ಆಗೇ ಆಗುತ್ತೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.